ಉದ್ಯಾನನಗರಿಯಲ್ಲಿ ನಡೀತಾ ಇರೋ ವಾಜಪೇಯಿ ಕಪ್ ರಾಷ್ಟ್ರೀಯ ವಾಲಿಬಾಲ್ ಟೂರ್ನಿಯಲ್ಲಿ ಕರ್ನಾಟಕ ಟೀಮ್ಗಳು ಮುಕ್ಕರಿಸಿವೆ. ಪುರುಷರ ತಂಡ ತಮಿಳುನಾಡು ವಿರುದ್ಧ ಹಾಗೂ ಮಹಿಳಾ ತಂಡ ಸೌತ್ ರೈಲ್ವೇಸ್ ವಿರುದ್ಧ ಪರಾಭವಗೊಂಡಿತು. ನಿನ್ನೆ ರಾತ್ರಿ ವಾಲಿಬಾಲ್ ಅಭಿಮಾನಿಗಳಿಗೆ ಸಖತ್ ಎಂಟರ್ಟೈನ್ಮೆಂಟ್ ಸಿಕ್ತು. ನಿನ್ನೆ ರಾತ್ರಿ ಬೆಂಗಳೂರಿನ ವಾಲಿಬಾಲ್ ಅಭಿಮಾನಿಗಳಿಗೆ ಬಂಪರ್ ಮನರಂಜನೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಬ್ಬದ ಪ್ರಯುಕ್ತ ನಡೀತಾ ಇರುವ ರಾಷ್ಟ್ರಮಟ್ಟದ ಆಹ್ವಾನಿತ ವಾಲಿಬಾಲ್ ಟೂರ್ನಿಯಲ್ಲಿ ರೋಚಕ ಪಂದ್ಯಗಳನ್ನು ವೀಕ್ಷಿಸುವ ಭಾಗ್ಯ ಸಿಕ್ಕಿತ್ತು. ಬಿಬಿಎಂಪಿ ಉಪಮೇಯರ್ ಎಸ್ ಹರೀಶ್ ಟೂರ್ನಿಗೆ ಚಾಲನೆ ನೀಡಿದ್ರು. ನಮ್ಮ ಪಂದ್ಯಗಳು ಯಶಸ್ವಿಯಾಗಿ ನಡೆಯಲಿ. ಎನ್ಜಿಸಿ ತಂಡ, HSSIDC ತಂಡ, ಕೇರಳ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಸೆಂಟ್ರಲ್ ರೈಲ್ವೆ, ಸದರ್ನ್ ರೈಲ್ವೆ 7 ಮಹಿಳೆಯರು ಮತ್ತು 7 ಪುರುಷರ ತಂಡಗಳು ಬಂದಿದೆ. ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರಿಗೆ ONGC ಮತ್ತು HSSIDC ತಂಡ ಅಂತ ಭಾರಿ ಇಂಡಿಯಾದ ಟಾಪ್ ತಂಡಗಳು ಇವತ್ತು ಬಂದಿದೆ. ಇದು ಒಂದು 5 ದಿನಗಳ ನಡೆಯುವಂಥ ಕಾರ್ಯಕ್ರಮ. ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಒಂದು ರಸದೌತಣ. ಟೂರ್ನಿ ಉದ್ಘಾಟನೆ ಬಳಿಕ ಮೊದಲ ಪಂದ್ಯದಲ್ಲಿ ಕರ್ನಾಟಕ ಹಾಗೂ ಸೌತ್ ರೈಲ್ವೇಸ್ ಮಹಿಳಾ ತಂಡಗಳು ಅಖಾಡಕ್ಕಿಳಿದಿದ್ವು. ಪ್ರೇಕ್ಷಕರ ಕೂಗು ಮುಗಿಲು ಮುಟ್ಟಿತ್ತು. ಆದರೆ ಭಾರೀ ಪ್ರೇಕ್ಷಕರ ಬೆಂಬಲದ ಹೊರತಾಗಿಯೂ ಕರ್ನಾಟಕದ ವನಿತೆಯರು ಸೋಲು ಅನುಭವಿಸಿದ್ರು. ಪಂದ್ಯ ಆರಂಭದಿಂದಲೂ ತೀವ್ರ ಪೈಪೋಟಿಯಿಂದ ಕೂಡಿತ್ತು. 3 ಸೆಟ್ಗಳಲ್ಲೂ ಕನ್ನಡಿಗರು ಕಠಿಣ ಪೈಪೋಟಿಯನ್ನ ನೀಡಿದ್ರು. ಆದರೂ ಸಾಕಷ್ಟು ಪ್ರಮಾದಗಳನ್ನ ಮಾಡಿದ್ರು. ಕೊನೆಗೆ 17-25, 19-25, 23-25 ನೇರ ಸೆಟ್ಗಳಿಂದ ಕರ್ನಾಟಕದ ವನಿತೆಯರು ಮಂಡಿಯೂರಿದ್ರು. रेलवेज का टीम में 2 ही करके आया. हम दोनों ही सीनियर था और बाकी सभी यंग प्लेयर्स थे. हम प्रैक्टिस मैच के लिए इधर आया साउथर्न सेंट्रल कल के. हमको नेशनल्स को खेलने का इसलिए प्रैक्टिस मैच के लिए आया है. प्लेयर्स आर डूइंग वेल. ಇನ್ನು ಕರ್ನಾಟಕ ಪುರುಷರ ತಂಡ ತಮಿಳುನಾಡು ವಿರುದ್ಧ 1-3 ಸೆಟ್ಗಳಿಂದ ಸೋಲನ್ನ ಅನುಭವಿಸಿತು. ಕೇರಳ ಮಹಿಳಾ ತಂಡ ಆಂಧ್ರಪ್ರದೇಶದ ವಿರುದ್ಧ 3-0 ಸೆಟ್ಗಳಿಂದ ಜಯಭೇರಿ ಬಾರಿಸಿತು. ಇದಕ್ಕೂ ಮುನ್ನ ಪುಟ್ಟ ಮಕ್ಕಳು ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದ್ರು. ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.